ಪ್ರಣಯ್ ರಾಯ್ ಒನ್ ಆಫ್ ದ ಬೆಸ್ಟ್ ಜರ್ನಲಿಸ್ಟ್ ಅನ್ನೋದ್ರಾಗ ಅನುಮಾನನ ಇಲ್ಲ. ಒಂದು ರೀತಿ ಅವ್ರದ್ದು ಸ್ಟಾರ್ಡಮ್ ಕ್ರಿಯೇಟ್ ಆಗಿತ್ತು ಆ ಒಂದು ಜಮಾನದಾಗ. ನಮ್ಮೆಲ್ಲರ ಕಣ್ಣಿಗಂತೂ ನೋಡೋದು ಬಹಳ ದೊಡ್ಡ ಮಟ್ಟದಾಗ ಕಾಣಿಸ್ತಿದ್ರು. NDTV ಇಂದ ಅವ್ರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಕ ಸಾಧ್ಯ ಆಯ್ತು. NDTV ಇಂದ ಬೆಳೆದಿರುವಂತ ಆಂಕರ್ಗಳೆಲ್ಲರೂ ಡೈನಾಸ್ಟಿಗಳು ಅಂತ ಪ್ರೂವ್ ಮಾಡಾಕತ್ತೈತಿ. ಅಂತವ್ರನ್ನೆಲ್ಲರನ್ನೂ ಆರಿಸಿ ಅವಕಾಶ ಕೊಟ್ಟರು ಪ್ರಣಯ್ ರಾಯ್ ಅವರು ಅನ್ನೋದು ಗೊತ್ತಾಗಕತ್ತೈತಿ. ನಮಸ್ಕಾರ ರೀ. ಪ್ರಣಯ್ ರಾಯ್ ಒನ್ ಆಫ್ ದ ಬೆಸ್ಟ್ ಜರ್ನಲಿಸ್ಟ್ ಅನ್ನೋದ್ರಾಗ ಅನುಮಾನನ ಇಲ್ಲ. ಅದೇ ರೀತಿ ಅವ್ರು ಪರಿಚಯ ಮಾಡಿರೋ NDTV ಆಂಕರ್ಗಳು ದೊಡ್ಡ ಮಟ್ಟದಾಗ ಹೆಸರು ಮಾಡ್ಯಾರು, ಐಕಾನಿಕ್ ಆಗಿ ಬೆಳೆದಾರು ಅನ್ನೋದ್ರಾಗೂ ಡೌಟ್ ಇಲ್ಲ. ನಮ್ಮೆಲ್ಲರ ಕಣ್ಣಿಗಂತೂ ನೋಡೋದು ಬಹಳ ದೊಡ್ಡ ಮಟ್ಟದಾಗ ಕಾಣಿಸ್ತಿದ್ರು. ಒಂದು ರೀತಿ ಅವ್ರದ್ದು ಸ್ಟಾರ್ಡಮ್ ಕ್ರಿಯೇಟ್ ಆಗಿತ್ತು ಆ ಒಂದು ಜಮಾನದಾಗ. ಇನ್ನೊಂದೇನಪ್ಪ ಅಂತಂದ್ರೆ NDTV ಇಂದ ಅವ್ರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಕ ಸಾಧ್ಯ ಆಯ್ತು. ಅವಾಗ ಕಾಂಪಿಟೇಷನ್ ಇರಲಿಲ್ಲ. NDTV ಅವ್ರಿಗೆ ಒಂದು ದೊಡ್ಡ ವೇದಿಕೆ ಆಯಿತು. NDTV ಆಗಿನ ಕಾಲಕ್ಕೆ ನೋಡೋದಾದ್ರೆ ಒಂದು ಲೀಡರ್ ಅಂದ್ರೂ ತಪ್ಪಾಗಂಗಿಲ್ಲ. ಹಿಂಗಾಗಿ ಅವ್ರಿಗೆಲ್ಲರಿಗೂ ಬೆಳೆಯೋದು ಬಹಳ ಈಸಿ ಆಯಿತು. ಈಗ ಎಲ್ಲಾರ್ಗಿ ಗೊತ್ತಾಗತ್ತಿರೋ ವಿಷಯ ಏನಪ್ಪಾ ಅಂತಂದ್ರೆ ಇವರೆಲ್ಲರೂ ಅಂದ್ರೆ NDTV ಇಂದ ಬೆಳೆದಿರುವಂಥ ಆಂಕರ್ಗಳೆಲ್ಲರೂ ಭಾಳ ಕಷ್ಟಪಟ್ಟು ಬದುಕು ಬವನೆಗಳನ್ನ ನೋಡ್ಕೊಂಡು ದಾಟ್ಕೊಂಡು ಬಂದ ಆ ಒಂದು ಸ್ಥಾನದಾಗ ಕುಂತಾರ. ಇವರೆಲ್ಲ ನಮಗೆ ಸ್ಫೂರ್ತಿ ಆಗಬೇಕು ಅಂತ ಅನ್ಕೊಂಡಿದ್ವಿ. ಆಮೇಲೆ ಅವರೂ ಹಂಗ ಮಾತಾಡ್ತಿದ್ರು. ಭಾಳ ತಳಮಟ್ಟದಿಂದ ಬೆಳೆದು ಮ್ಯಾಲ್ಮಟ್ಟಕ್ಕೆ ಹೋಗ್ಯಾರ ಅನ್ನೋ ಹಂಗನ ಅವರ ಮಾತು ಕೃತಿ ಎಲ್ಲ ಇರ್ತಿದ್ದು. ಆದ್ರೆ ಈಗೊಂದು ಸುದ್ದಿ ಅವರೆಲ್ಲರೂ ಡೈನಾಸ್ಟಿಗಳು ಅಂತ ಪ್ರೂವ್ ಮಾಡಾಕತ್ತೈತಿ. ಅವ್ರು ಎಲ್ಲರೂ ಒಳ್ಳೆ ಕುಟುಂಬದಿಂದ ಅಂದ್ರೆ ಪ್ರಭಾವಶಾಲಿ ಶ್ರೀಮಂತ ಕುಟುಂಬದಿಂದ ಬಂದವರದಾರ. ಪ್ರಭಾವಶಾಲಿ ರಾಜಕಾರಣಿ ಕುಟುಂಬಗಳಿಂದನೂ ಬಂದವರದಾರ. ಅಂಥವ್ರನ್ನೆಲ್ಲರನ್ನೂ ಆರಿಸಿ ಅವಕಾಶ ಕೊಟ್ಟರು ಪ್ರಣಯ್ ರಾಯ್ ಅವರು ಅನ್ನೋದು ಗೊತ್ತಾಗಕತ್ತೈತಿ. ಅಫ್ಕೋರ್ಸ್ ತಪ್ಪಲ್ಲ, ಅವಕಾಶ ಯಾರಿಗೆ ಬೇಕಾದರೂ ಯಾರು ಬೇಕಾದರೂ ಕೊಡ್ಬೋದು. ಟ್ಯಾಲೆಂಟ್ ಇದ್ರೆ ಯಾರು ಏನು ಬೇಕಾದರೂ ಸಾಧನೆ ಮಾಡಬಹುದು. ಬಟ್ ಇವ್ರು ಎಲ್ಲರ ಬ್ಯಾಕ್ಗ್ರೌಂಡ್ ನೋಡಿದ್ರ ಇಷ್ಟು ದಿನ ಇವರೆಲ್ಲ ಮಾಡಿದ ಜರ್ನಲಿಸಮ್ ನಿಜವಾದ ಉದ್ದೇಶಗಳು ಏನಿದ್ದಿರಬಹುದು ಅಂತ ಒಂದು ಅನುಮಾನ ಸೃಷ್ಟಿ ಆಕೇತಿ. ಪ್ರಣಯ್ ರಾಯ್ ಅವರು ಆಯ್ಕೆ ಮಾಡಿರುವ ಆಂಕರ್ಗಳನ್ನ ನೋಡಿದ್ರ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗಳನ್ನೆಲ್ಲ ನೋಡಿದ್ರ ಒಂದು ರೀತಿ ಕಣ್ಣ ತೇಲಿಸ್ತಾವ. ಏನಪ್ಪ ಇದು ಅಂತ ತಲೆಗ ಲೈಟ್ ಆನ್ ಆಕೈತಿ. ಈ ಲಿಸ್ಟ್ ಕೇಳ್ರಿ. ಈ ಲಿಸ್ಟ್ ಕೇಳಿದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗ್ತೈತಿ. ಏನು ಹೇಳಾಕತ್ತೀನಿ ಅಂತ ಒಂದು ರೀತಿ ಅರ್ಥ ಆಕೈತಿ. ಮೊದಲನೇದಾಗಿ TMC ಪಕ್ಷದ ಸಂಸದೆ ಸಾಗರಿಕಾ ಘೋಷ್ NDTV ಒಳಗ ಆಂಕರ್ ಆಗಿದ್ರು. ಇವ್ರ ತಂದೆ ಭಾಸ್ಕರ್ ಘೋಷ್. ಇವ್ರನ್ನ ರಾಜೀವ್ ಗಾಂಧಿ ಅವರನ್ನ ಖುದ್ದಾಗಿ ದೆಹಲಿ ಕರ್ಸ್ಕೊಂಡು ದೂರದರ್ಶನದಾಗ ನಿರ್ದೇಶಕರನ್ನಾಗಿ ಮಾಡಿಸ್ಕೊಂಡಿದ್ರು. ಇವ್ರ ಟೈಮ್ನಾಗ ಭ್ರಷ್ಟಾಚಾರಗಳು ನಡೆದಿದ್ದು ಅಂತ ಸುದ್ದಿನೂ ಇತ್ತು. ಇವರು NDTV ಜೋಡಿ ಒಪ್ಪಂದ ಮಾಡ್ಕೊಂಡಿದ್ರು. ಹಿಂಗಾಗಿ ಕೊಡೋ ತಗೋ ವ್ಯವಹಾರದಾಗ ತಮ್ಮ ಮಗಳನ್ನ NDTV ಆಂಕರ್ ಅನ್ನಾಗಿ ಮಾಡಬೇಕು ಅಂತ ಒಪ್ಪಂದ ಆಗಿ ಆಂಕರ್ ಮಾಡಿದ್ರು ಅಂತ ಸುದ್ದಿ ಆಯ್ತು ನೋಡ್ರಿ. ಇನ್ನ ಸಾಗರಿಕಾ ಘೋಷ್ ಅವರ ಗಂಡ ರಾಜದೀಪ್ ಸರ್ದೇಸಾಯಿ ಇವ್ರೇನದಾರಲ್ರಿ, ಇವ್ರ ತಂದೆ ಬಂದು ದಿಲೀಪ್ ಸರ್ದೇಸಾಯಿ, ಮಾಜಿ ಭಾರತೀಯ ಕ್ರಿಕೆಟಿಗ. ಇವರು ಮನಿ ಲ್ಯಾಂಡರಿಂಗ್ ಒಳಗ ಸಿಕ್ಕಾಕೊಂಡು ಏನ್ ಮಾಡೋದಪ್ಪ ಅಂತ ಕೂತಾಗ ಕಡಿಕ್ ಇವ್ರಿಗೆ ಸಹಾಯಕ್ಕೆ ಬಂದಿದ್ದು ಶರದ್ ಪವಾರ್ ಅವರು. ಅವ್ರು ಬಂದ ಮೇಲೆ ಇವ್ರ ಕೈ ಹಸನಾಗಿ ಆ ಕೇಸಿಂದ ಖುಲಾಸೆ ಆಗಿದ್ರು. ಅವ್ರ ಮಗನ ರಾಜದೀಪ್ ಸರ್ದೇಸಾಯಿ ಒಳ್ಳೆ ಹೆಸರು ಮಾಡ್ಯಾರ. ಸೊ ನೀವು ಅರ್ಥ ಮಾಡ್ಕೊರಿ ಅವ್ರು ಯಾವ ರೀತಿಯಾಗಿ ಆಂಕರ್ ಆದ್ರು ಅಂತ. ಇನ್ ದ ಮೋಸ್ಟ್ ಪಾಪ್ಯುಲರ್ ರವೀಶ್ ಕುಮಾರ್. ಇವ್ರನ್ನಂತರೂ ನಾವೆಲ್ಲ ಎಷ್ಟು ಕೆಟ್ಟ ಪರಿಸ್ಥಿತಿಯಿಂದ ಈ ಸ್ಥಾನಕ್ಕೆ ಬಂದಾರಂತ ಅನ್ಕೊಂಡಿದ್ವಿ, ಹೌದಿಲ್ರಿ? ತಪ್ಪು ಅನ್ಕೊಂಡಿದ್ದೀವ್ರಿ. ಇವರ ಅಣ್ಣ ಬ್ರಿಜೇಶ್ ಕುಮಾರ್ ಪಾಂಡೆ ಅವರು ಕಾಂಗ್ರೆಸ್ ನಾಯಕ. ಕಾಂಗ್ರೆಸ್ ಅವ್ರ ಜೋಡಿ ಬಹಳ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಂಥವ್ರು. 2017ರಾಗ ಪೋಸ್ಕೋ ಪ್ರಕರಣ ಇವ್ರ ಮೇಲೆ ದಾಖಲಾಗಿತ್ತು. ಅದಾದ ಮೇಲೆ ನಾಪತ್ತೆ ಆದವರು ಕಣ್ಣಿಗೆ ಕಾಣಿಸ್ಲಿಲ್ಲ. ಬಟ್ ರವೀಶ್ ಕುಮಾರ್ ಅವರು ಇದ್ರ ಬಗ್ಗೆ ಎಲ್ಲೂ ಮಾತಾಡಂಗಿಲ್ಲ. ಇವರ ಅಣ್ಣ ಬ್ರಿಜೇಶ್ ಅವರು ರಾಹುಲ್ ಗಾಂಧಿಗೆ ಭಾಳ ಅಂದ್ರೆ ಭಾಳ ಆಪ್ತರು. ಸೊ ನೀವು ಅರ್ಥ ಮಾಡ್ಕೊರಿ. ನೆಕ್ಸ್ಟ್ ಬರೋರು ಬರ್ಕಾ ದತ್. ಎಲ್ಲ ಮಹಿಳಾ ಪತ್ರಕರ್ತೆಯರಿಗೂ ಸ್ಫೂರ್ತಿ. ಕಾರ್ಗಿಲ್ನಾಗ ನಿಂತ ಡೇರಿಂಗಿಂದ ರಿಪೋರ್ಟಿಂಗ್ ಮಾಡಿದವರು. ಇವ್ರ ತಾಯಿಯವರು ಬಂದು ಪ್ರಭಾತ್ ದತ್ ಅವರು. ಇವರು ಆ ಕಾಲದಾಗ ಅಂದ್ರೆ ಬರ್ಕಾ ದತ್ ಅವ್ರ ಕಾಲಕ್ಕಿಂತ ಹಿಂದಿನ ಕಾಲದಾಗನ ಬಹಳಷ್ಟು ಹೆಸರು ಮಾಡಿದಂಥ ಪತ್ರಕರ್ತೆ. ಸೊ ಇಲ್ಲೂ ನೀವು ಅರ್ಥ ಮಾಡ್ಕೊರಿ. ಬರ್ಕಾ ದತ್ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಒಳಗೂ ರಾಜಕಾರಣಿಗಳು ಅದಾರು ಅನ್ನೋದನ್ನು ಮರಿಬೇಡ್ರಿ. ಸೊ ಕನೆಕ್ಷನ್ ಎಲ್ಲಾನು ಹೇಳಕ್ಕಾಗಲ್ಲ, ನೀವೇ ಕನೆಕ್ಟ್ ಮಾಡ್ಕೋಬೇಕಾಕೈತಿ. ಇನ್ನು ಬರ್ತಾರ ನಿಧಿ ರಾಜ್ದಾನ್. ಮಹಾರಾಜ್ ಕೃಷ್ಣ ರಾಜ್ದಾನ್ ಅವರ ಮಗಳು.
PTIನ ಭಾರತದ ಮಾಜಿ ಪ್ರಧಾನ ಸಂಪಾದಕರು. ಸೊ ನಿಧಿ ಅವರು ಕೂಡ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಆಂಕರ್ ಇನ್ NDTV. ಸೊ ನೀವೇ ಕನೆಕ್ಟ್ ಮಾಡ್ಕೋರಿ. ಇನ್ನು ನೆಕ್ಸ್ಟ್ ಬರೋರು ವಿಷ್ಣು ಸೋಮ್. ಇವರ ತಂದೆ ಬಂದು ಹಿಮಾಚಲ್ ಸೋಮ್. ಇವರು IFS ಆಗಿದ್ರು. ಅದಷ್ಟೇ ಅಲ್ದ ಇಟಲಿಯ ರಾಯಭಾರಿನೂ ಆಗಿದ್ರು. ಸೊ ಇದನ್ನು ಅರ್ಥ ಮಾಡ್ಕೊರಿ. ನೆಕ್ಸ್ಟ್ ಬರೋರು ಗಾರ್ಗಿ ರಾವತ್. ಇವ್ರದ್ದು ಹಿಸ್ಟ್ರಿ ಸ್ವಲ್ಪ ದೊಡ್ಡದೈತಿ. ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ನ ನೇತಾ ಮುಖ್ತಾರ್ ಅಹಮದ್ ಅನ್ಸಾರಿ ಅವರ ಮರಿ ಮೊಮ್ಮಗನ ಹೆಂಡತಿ. ಗಾರ್ಗಿ ರಾವತ್ ಅವರ ತಂದೆ ಕೂಡ ಫಾರೆಸ್ಟ್ ಆಫೀಸರ್ ಆಗಿದ್ರು. ಸೊ ಅಷ್ಟೇ. ನೆಕ್ಸ್ಟ್ ಬರೋರು ವಿಕ್ರಮ್ ಚಂದ್ರ. ಇವರ ತಂದೆ ಬಂದು ಯೋಗೇಶ್ ಚಂದ್ರ, IAS ಅಧಿಕಾರಿ. ನಿಮ್ಗೆಲ್ಲ ಗೊತ್ತಿರಬಹುದು, ಚಿರಪರಿಚಿತರು. ದೊಡ್ಡ ದೊಡ್ಡ ಕೇಸ್ಗಳಲ್ಲಿ ಕೈ ಇತ್ತು ಇವ್ರದ್ದು. ಮಾಜಿ ಗೃಹ ಸಚಿವ ಗೋವಿಂದ ನಾರಾಯಣ್ ಅವರ ಅಳಿಯ ಕೂಡ ಆಗಿದ್ರು. ಸೊ ಜಾಸ್ತಿ ಹೇಳ್ಬೇಕಾಗಿಲ್ಲ. ಇನ್ನ ಶ್ರೀನಿವಾಸನ್ ಜೈನ್. ಇವರು ದೇವಕಿ ಜೈನ್, LC ಜೈನ್ ಅವರ ಮಗ. ಇವರು ದಕ್ಷಿಣ ಆಫ್ರಿಕಾದ ಭಾರತೀಯ ರಾಯಭಾರಿ ಆಗಿದ್ರು. ವಾಜಪೇಯಿ ಅವರ ಕಾಲದಾಗ ವಾಜಪೇಯಿ ಅವರು ಇವರು ಆ ಒಂದು ಕೆಲಸಕ್ಕೆ ಅನರ್ಹರು ಅಂತ ಹೇಳಿ ಇವ್ರನ್ನ ತೆಗೆದು ಹಾಕಿದ್ರು. ನೆಕ್ಸ್ಟ್ ಬರೋರು ಚೇತನ್ ಭಟ್ಟಾಚಾರ್ಯ, NDTVಯ ಮಾಜಿ ವ್ಯವಸ್ಥಾಪಕರು. ಇವ್ರು ಯಾರಂದ್ರ ನಿರ್ಮಲ್ ಮುಖರ್ಜಿ ಅವರ ಮೊಮ್ಮಗ, ಪಂಜಾಬಿನ ಮಾಜಿ ರಾಜ್ಯಪಾಲರಾಗಿದ್ರು. ಅದಷ್ಟೇ ಅಲ್ದ ಇನ್ನ ಚೇತನ್ ಭಟ್ಟಾಚಾರ್ಯ ಅವರ ಕಝಿನ್, ಅವರು ಪತ್ರಕರ್ತರು. ಅವ್ರ ಹೆಂಡತಿ ಅವರು ಪತ್ರಕರ್ತರು. ಚೇತನ್ ಭಟ್ಟಾಚಾರ್ಯ ಅವರು ನತಾಶಾ ಅನ್ನೋ NDTVಯ ಆಂಕರ್ನ ಮದ್ವೆ ಆಗ್ತಾರ. ಸೊ ಇಷ್ಟ್ರ ಮೇಲೆ ನೀವು ಅರ್ಥ ಮಾಡ್ಕೊರಿ, ಅವ್ರ ಫುಲ್ ಫ್ಯಾಮಿಲಿ ಒಳಗನ ಪತ್ರಕರ್ತರ ಫ್ಯಾಮಿಲಿ ಐತಿ. ಒಬ್ಬರಿಂದ ಒಬ್ರು, ಒಬ್ಬರಿಂದ ಒಬ್ರು, ಒಬ್ಬರಿಂದ ಒಬ್ರು ಅಷ್ಟೇ. ಇದನ್ನೆಲ್ಲ ನೋಡಿದ್ರ ಪ್ರಣಯ್ ರಾಯ್ ಅವರು ಯಾರ್ಯಾರನ್ನ ಹೆಂಗ ಯಾವ ಸಂದರ್ಭದಾಗ ಯಾವ ಕಾರಣಕ್ಕಾಗಿ ಆಂಕರನ್ನಾಗಿ ಮಾಡ್ಕೊಂಡ್ರು, ಪತ್ರಕರ್ತರನ್ನಾಗಿ ಮಾಡ್ಕೊಂಡ್ರು ಅಂತ ನಿಮ್ಗೆ ಅರ್ಥ ಆಗ್ತೈತಿ. ಇನ್ನಿದೆಲ್ಲ ನಡೆದಿದ್ದು UPA ಸಂದರ್ಭದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯವರಾಗಿದ್ದಾಗ. ಇನ್ನು ಕೆಲವೊಂದು ಸುದ್ದಿಗಳದಾವ. ಅದನ್ನು ಮಾಜಿ ಪತ್ರಕರ್ತ ಸಮರೇಂದ್ರ ಸಿಂಗ್ ಅವ್ರು ಹೇಳಿದ್ದು. ಏನಪ್ಪಾ ಅಂದ್ರ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ NDTV ಅವ್ರ ಕೈಯಾಗಿತ್ತಂತ. ಅವ್ರು ಏನು ಸುದ್ದಿ ಕಳಿಸ್ತಿದ್ರು ಆ ಸುದ್ದಿ ಪ್ರಸಾರ ಆಗ್ತಿತ್ತಂತ. ಆ್ಯಂಡ್ ಪ್ರಣಯ್ ರಾಯ್ ಅವರು ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ರಂತ. ಯಾವುದೇ ಸುದ್ದಿ ಪ್ರಕಟ ಆಗ್ಬೇಕಂದ್ರೂ ಮೊದಲು ಮನಮೋಹನ್ ಸಿಂಗ್ ಅವರು ಹ್ಞೂ ಅನ್ಬೇಕಂತ, ಓಕೆ ಇದು ಹೋಗ್ಲಿ ಅನ್ಬೇಕಂತ, ಇದು ಬೇಡ ಅಂದ್ರೆ ಬೇಡ ಅನ್ಬೇಕಿತ್ತಂತ. ಆ ರೀತಿ ಸಿಚುವೇಶನ್ ಇತ್ತಂತ. ಸೊ ಇವರೆಲ್ಲರೂ ಕಾಂಗ್ರೆಸ್ಸಿಗೆ ಜಾಸ್ತಿ ಆಪ್ತರಾಗಿದ್ರು ಅನ್ನೋದು ಕನ್ಫರ್ಮ್ ಆಕೈತೆ ನೋಡ್ರಿ. ಆಮೇಲೆ ಇಲ್ಲಿ ಇನ್ನೊಂದು ಪಾಯಿಂಟ್ ಐತ್ರಿ. ಪ್ರಣಯ್ ರಾಯ್, ರಾಧಿಕಾ ರಾಯ್ ಅಂದ್ರೆ ಅವರ ಹೆಂಡತಿ, ಅವರಿಬ್ಬರು NDTV ಬಿಟ್ಟು ಹೋದ್ಮೇಲೆ ಅವ್ರು ಕರ್ಕೊಂಡಿದ್ದ ಆಂಕರ್ಗಳು ಒಬ್ಬೊಬ್ಬರಾಗೆ NDTV ಬಿಟ್ಟು ಹೋದ್ರು. ಸೊ ಇದೆಲ್ಲ ನೋಡಿದ್ರ ಹೌದು ಇದು ನಿಜ ಅಂತ ಅನಿಸ್ತೈತ್ರಿ. ನಾವಿಲ್ಲಿ ಇವ್ರ ಜರ್ನಲಿಸಂ ಬಗ್ಗೆ ಅನುಮಾನ ಪಡಾತಿಲ್ಲ, ಇವ್ರ ಐಡಿಯಾಲಜಿ ಬಗ್ಗೆನೂ ಅನುಮಾನ ಪಡಾಕತ್ತಿಲ್ಲ. ಬಟ್ ನಮ್ಮ ತಲೆಯಾಗ ಇವರೆಲ್ಲರೂ ಇವರ ಶ್ರೇಷ್ಠ, ಇವ್ರ ಐಡಿಯಾಲಜಿನ ಶ್ರೇಷ್ಠ, ಇವ್ರ ಜರ್ನಲಿಸಮ ಶ್ರೇಷ್ಠ ಅನ್ನೋ ಬೇರ್ಗಳನ್ನ ಬಿಟ್ಟು ಬಿಟ್ಟಿದ್ರಲ್ಲ. ಎಷ್ಟೋ ದಶಕಗಳ ಕಾಲ ನಮ್ಮ ತಲೆಯಾಗ ಹಿಂಗ ಇತ್ತು. ಇನ್ನ ಎಷ್ಟೋ ಜರ್ನಲಿಸ್ಟ್ಗಳು ಇವರಿಂದ ಪ್ರಭಾವಶಾಲಿಯಾಗಿನ ಬೆಳೆದ್ರು, ಸ್ಫೂರ್ತಿಯಾಗಿ ತಗೊಂಡನ ಮುಂದೆ ಬಂದರು. ಸೊ ಅವರೆಲ್ಲ ಈಗ ಇವ್ರನ್ನ ಏನು ಅನ್ಕೋಬೇಕು? ಇನ್ನೊಂದೇನಪ್ಪ ಅಂದ್ರೆ ಯಾವುದೇ ಜರ್ನಲಿಸ್ಟ್ ಆಗಿದ್ರು ಅವ್ರು ಏನು ಮಾತಾಡತ್ತಾರ, ಅವ್ರು ಏನು ನಡ್ಕೊಳತ್ತಾರ ಅನ್ನೋದಕ್ಕಿಂತ ಅವ್ರು ಎಲ್ಲಿಂದ ಬಂದರು, ಅವ್ರ ಬ್ಯಾಕ್ಗ್ರೌಂಡ್ ಏನು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಕೈತಿ. ಆಗಿನ ಸಂದರ್ಭದಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಅವ್ರನ್ನ ನಾವು ನೋಡ್ತಿದ್ವಿ, ಅವ್ರು ಹೇಳೋದನ್ನ ಕೇಳ್ತಿದ್ವಿ, ಮುಗಿತು ಕತಿ. ಅವ್ರ ತಂದೆ ಏನು, ಅವ್ರ ತಾಯಿ ಏನು, ಅವ್ರ ಬ್ಯಾಕ್ಗ್ರೌಂಡ್ ಏನು, ಪೊಲಿಟಿಕಲಿ ಸ್ಟ್ರಾಂಗ್ ಇದ್ದಾರಾ ಹೆಂಗ ಅದು ಗೊತ್ತಾಗ್ತಿರಲಿಲ್ಲ. ಬಟ್ ಲಕ್ಕಿಲಿ ಈಗ ಯಾರು ಜರ್ನಲಿಸ್ಟ್ ಏನು ಮಾತಾಡತ್ತಾರೋ ಅವ್ರ ಹಿಂದೇನು ಮುಂದೇನು ಎಲ್ಲ ಗೊತ್ತಾಕೈತಿ. ಸೊ ನೆಕ್ಸ್ಟ್ ಇಂಥವ್ರು ಹುಟ್ಕೊಳ್ಳೋದು ಕಡಿಮೆ ಆಕೈತಿ. ಇನ್ನು ಪ್ರಣಯ್ ರಾಯ್ ಅವರು ನಮಗೊಂದು ಪಾಠ ಹೇಳ್ಯಾರ. ಬರೀ ರಾಜಕೀಯದಾಗ ಅಷ್ಟ ವಂಶ ಪಾರಂಪರ್ಯ ಇಲ್ಲ, ಬೇರೆ ಎಲ್ಲ ಕ್ಷೇತ್ರಗಳೊಳಗೂ ಅದು ಚಾಲ್ತಿ ಒಳಗೈತಿ ಅನ್ನೋದನ್ನ ಅವ್ರು ರುಜುವಾತ್ ಮಾಡ್ಯಾರ. ಸದ್ಯಕ್ಕೆ ಈಗಿನ ಜರ್ನಲಿಸ್ಟ್ಗಳು ಮಾತಾಡೋದಕ್ಕೂ ನಡ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ ಅನ್ನೋದು ಗೊತ್ತಾಕೈತಿ. ಅವರ ಬಣ್ಣಗಳೆಂಥದ್ದು, ಅವರ ಬ್ಯಾಕ್ಗ್ರೌಂಡ್ ಎಂಥದ್ದು ಅನ್ನೋದು ಕಣ್ಣಿಗೆ ಕಾಣಿಸ್ತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.